ಅದಕ್ಕೆ ತಗೊಳ್ಳಿ, ನಿಮಗೆ 2 ನನಗೆ 2. ಇದನ್ನ ಯಾಕೆ ತರಕೋದೆ? ನಿಮಗೆ ಬೋರ್ ಆಗ್ತಿತ್ತು ಅಂದ್ರಲ್ಲ, ಅದಕ್ಕೆ ತಂದೆ. ಬೋರ್ ಆದ್ರೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಯಾರು ಹೇಳಿದ್ ನಿಂಗೆ? ಜೀವನನೂ ಒಂಥರ ಐಸ್ ಕ್ರೀಮ್ ಇದ್ದಂಗೆ ಅಲ್ವಾ? ಅದಕ್ಕೆ ತಿಂದ್ರೆ ಖಾಲಿ ಆಗೋಗುತ್ತೆ, ಹಂಗೆ ಬಿಟ್ರೆ ಕರ್ಗೋಗುತ್ತೆ. ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು, ಯೂಸ್ ಮಾಡ್ಕೋಬೋದಲ್ವಾ? ಇನ್ಮೇಲೆ ಚಂದನ್ ಅವ್ರ ಮುಂದೆ ನೀನು ನಮ್ಮ ಬಟ್ಟೆ ವಾಶ್ ಮಾಡೋದು, ಬಾತ್ರೂಮ್ ಕ್ಲೀನ್ ಮಾಡೋದೆಲ್ಲ ಮಾಡಬೇಡ. ಯಾಕೆ ಎಲ್ಲ ನೀನ ಮಾಡ್ತೀಯಾ? ಹಾಗಲ್ಲಣ್ಣ. ಅಣ್ಣ ಅಣ್ಣ ಬಾಮ್ಮ, ದೋಸೆ ರೆಡಿ ಆಗಿದೆ, 2 ನಿಮಿಷ ಚಟ್ನಿ ಮಾಡ್ಬಿಡ್ತೀನಿ. ಅಯ್ಯೋ ಅದಲ್ಲ, ನಾನು ಆಕ್ಚುಲಿ ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳಕ್ ಬಂದೆ. ರೂಮ್ ವಿಷಯ ಅಲ್ವಾ, ಕೆಲ್ಸದ ಬ್ಯುಸಿಲಿದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಏನಣ್ಣ ಇದು? ನಿಜವಾಗ್ಲೂ ನೋಡಕ್ ಹೇಳಿದೀನಿ ಕಣೋ. ನಿಮ್ಗೆ ಎಷ್ಟು ಕೆಲಸ ಇರುತ್ತೆ ಅಂತ ನಂಗೆ ಗೊತ್ತಣ್ಣ. ನಾನು ಆರ್ಕಿಟೆಕ್ಚರೇ ಓದಿರುತ್ತಲ್ವಾ, ಅದು ಅಲ್ಲದೆ ನೀವು ಮನೇಲೂ ಎಷ್ಟು ಬ್ಯುಸಿಯಾಗಿರ್ತೀರಾ ಅಂತ ನಾನೇ ನೋಡ್ತಾ ಇದ್ದೀನಿ. ಈಗ ನಾನು ನಿಮ್ಮ ಹತ್ರ ಕೇಳೋದಕ್ಕೆ ಬಂದಿರೋದು ಬೇರೆ ಹೆಲ್ಪ್ ಅಣ್ಣ. ಬೇರೆ ಹೆಲ್ಪಾ? ಅಯ್ಯೋ ಅದನ್ನ ನನ್ನನ್ನೇ ಕೇಳಿ, ನಾನೇ ಮಾಡ್ತೀನಿ. ಇಲ್ಲ, ನಾನು ಅಣ್ಣನೇ ಕೇಳಬೇಕು. ಕೇಳಮ್ಮ ಅದೇನು ಅಂತ. ಅದು ಅಣ್ಣ, ನಿಮಗೆ ಗೊತ್ತಿರೋ ಯಾವುದಾದ್ರೂ ಆರ್ಕಿಟೆಕ್ಚರ್ ಕಂಪ್ನಿಲಿ ನನ್ನ ರೆಫರ್ ಮಾಡಿ ನಂಗೊಂದು ಕೆಲಸ ಕೊಡಿಸ್ತೀರಾ? ಅಣ್ಣ, ಹರಿ ಹೇಳಿದ್ರು ನೀವು ದೊಡ್ಡ ಆರ್ಕಿಟೆಕ್ಟ್ ಅಂತ. ನಿಮ್ಮ ಕಂಪ್ನಿಲಾದ್ರೂ ಓಕೆ ಅಥವಾ ಬೇರೆ ಕಂಪ್ನಿಲಾದ್ರೂ ಓಕೆ, ನಂಗೊಂದು ಕೆಲಸ ಬೇಕಿತ್ತು. ಪ್ಲೀಸ್ ನೀವು ಕೊಡಿಸ್ಬಹುದಾ? ನಿಮ್ಮ ಪ್ರಾಜೆಕ್ಟಲ್ಲಿ ಯಾವುದಾದ್ರೂ ಅಸಿಸ್ಟೆಂಟ್ ಕೆಲಸ ಇದ್ರೂ ಪರವಾಗಿಲ್ಲ, ಮಾಡ್ತೀನಿ. ಆದರೆ ನಂಗೆ ಮನೇಲಿ ಖಾಲಿ ಕೂರೋಕ್ಕಾಗ್ತಿಲ್ಲ. ಎಜುಕೇಷನ್ ಮುಗಿದ್ಮೇಲೆ ತುಂಬ ಗ್ಯಾಪ್ ಕೊಟ್ಟರೆ ನನ್ನ ಮನಸ್ಸಿಗೂ ಚೆನ್ನಾಗಿ ಅನ್ಸಲ್ಲ. ಅದಕ್ಕೆ ಪ್ಲೀಸ್ ಅಣ್ಣ, ಇದೊಂದು ಹೆಲ್ಪ್ ಮಾಡ್ತೀರಾ? ಭಿಕ್ಷುಕರ ಹತ್ರ ಬಿರಿಯಾನಿ ಕೇಳ್ತಿದ್ದಲ್ಲೋ. ಏನಣ್ಣ, ಓಕೆನಾ? ಆಮ, ನೋಡ್ತೀನಿ. ಅಣ್ಣನ್ಗೆ ಹೇಳಿದಿರಲ್ಲ, ನಿಮ್ ಕೆಲಸ ಆದಂಗೆ ಬಿಡಿ. ನಾನು ಅಷ್ಟೇ, ಇವಾಗ ಅಣ್ಣನ ಜೊತೆ ನಿಮ್ ಕೆಲ್ಸದ ಬಗ್ಗೆನೇ ಮಾತಾಡ್ತಿದ್ದೆ. ನೀವೇನೋ ಟೆನ್ಷನ್ ತಗೋಬಿಡಿ, ಅಣ್ಣ ಇದಾನಲ್ಲ ಅವನ್ನೆಲ್ಲ ನೋಡ್ಕೊತಾನೆ ಅಲ್ವಣ್ಣ? ತುಂಬ ಥ್ಯಾಂಕ್ಸ್ ಅಣ್ಣ. ನೀವು ಇದೊಂದು ಹೆಲ್ಪ್ ಮಾಡಿದ್ರೆ ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಗುತ್ತೆ. ಮಾಡ್ತಾನೆ. ಅಣ್ಣ, ನೀನು ಅವ್ರಿಗೆ ಇದೊಂದು ಹೆಲ್ಪ್ ಮಾಡಿದ್ರೆ ನಿನಗೆ ನನ್ನ ಕಡೆಯಿಂದ ಒಂದೊಳ್ಳೆ ಉಪಚಾರ ಇರುತ್ತೆ ನೋಡು. ಉಪಚಾರ ಮಾಡೋದಲ್ಲ ಅನಾಚಾರ, ನನಗೂ ಉಪಚಾರ ಕೊಡ್ತೀಯ? ಅದಕ್ಕೆ ಎಷ್ಟು ಕುಟ್ಟಿದ್ರು ಆನಾಗಲ್ಲ, ಎಷ್ಟು ಕುಡಿದ್ರು ಆನಾಗಲ್ಲ. ಸುಮ್ಮನೆ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀರಾ? ಯಾಕೆ ಅಂದ್ರೆ ಕೆಟ್ಟೋಗಿ ತುಂಬಾ ದಿನ ಆಯ್ತು. ಅದು ಅಲ್ಲದೆ ಪಾಪ ಇವಾಗ ಜಿಡ್ಲೇನೋ ಹಳ್ಳಿನೋ ಯಾವುದೋ ಒಂದು ಮನೆ ಮಾಡ್ಕೊಂಡಿರುತ್ತೆ. ಪಾಪ ಅವ್ರ ಮನೆ ಹಾಳು ಮಾಡಿ ನಾವ್ ಯಾಕೆ ಪಾಪ ಕಟ್ಕೊಳ್ಳೋಣ? ಯಾಕೆ ಸರಿ ಮಾಡಿಸಿಲ್ಲ? ಅಯ್ಯೋ ಅದನ್ನ ಯಾಕೆ ಕೇಳ್ತೀರಾ, ಅದೊಂದು ದೊಡ್ಡ ಕತೆ. ಒಂದಿನ ಸಂಪತ್ತಿಗೆ ಸವಾಲ್ ಮೂವಿ ಬರ್ತಿತ್ತಾ, ಅವಾಗ ವಜ್ರಮುನಿಯವರು ಅಣ್ಣವ್ರಿಗೆ ಹೊಡಿಯೋದು ಒಂದು ಸೀನ್ ಬರ್ತಾ ಇತ್ತು. ಅಪ್ಪ ಮೊದಲೇ ಅಣ್ಣವ್ರ ದೊಡ್ಡ ಅಭಿಮಾನಿ. ವಜ್ರಮುನಿಯವ್ರ ಮೇಲೆ ಕೋಪ ಬಂದು ಹೋಗಿ ಹೊಡೆದ್ರು ಅಷ್ಟೇ. ಈ ಟಿವಿ ಐಸ್ ಮುಗೀತು. ಇದು ಬರೀ ಟಿವಿ ತರ ಅಷ್ಟೇ, ಟಿವಿ ಅಲ್ಲ. ಬೋರ್ ಆಗ್ತಿತ್ತು, ಸ್ವಲ್ಪ ಟಿವಿ ಆದ್ರೂ ನೋಡೋಣ ಅನ್ಕೊಂಡೆ, ಅದು ಆಗಲ್ಲ. ಅದಕ್ಕೆ ಈ ಮನೇಲಿ ನಿಮ್ಗೆ ತುಂಬಾ ಬೋರ್ ಅನ್ನಿಸ್ತಿದ್ಯಾ? ಸ್ವಲ್ಪ. ಮನೇಲಿ ಟಿವಿ ಇದ್ರೆ ಚೆನ್ನಾಗಿರತ್ತಲ್ವಾ? ಹೌದು, ನೀವು ಯಾರು ಈ ಟಿವಿ ಶೋ, ರಿಯಾಲಿಟಿ ಶೋ, ಬಿಗ್ ಬಾಸ್ ಎಲ್ಲ ನೋಡಲ್ವಾ? ನಾವೇ ಇದೀವಲ್ಲ 5 ಜನ ಕಂಟೆಸ್ಟೆಂಟ್ಸ್. ಮನೇಲಿ ನೆಟ್ಟಿಗೆ ಯಾರು ಇರೋದೇ ಇಲ್ವಲ್ಲ. ಅದಕ್ಕೆ ಎಲ್ರು ಬೆಳಗ್ಗೆ ಹೋದ್ರೆ ಇನ್ ಬರೋದೇ ಸಂಜೆ. ನಾನು ಅರಿಯಣ್ಣ ಎಲ್ಲ ಮೊಬೈಲಲ್ಲೇ ನೋಡ್ತೀವಿ. ಇನ್ ಮುತ್ತಣ್ಣ ಅಡಿಗೆಯಲ್ಲಿ ಬಿಸಿ, ಕಂಟಿ ಅಣ್ಣ ಕೆಲ್ಸದಲ್ಲಿ ಬಿಸಿ. ಎಲ್ರಿಗೂ ಒಂದೊಂಥರ ಟೈಮ್ ಪಾಸ್ ಆಗುತ್ತೆ. ಅದಕ್ಕೆ ಈ ಟಿವಿನ ಸರಿನೇ ಮಾಡಿಸಿಲ್ಲ. ನೀವೆಲ್ಲೂ ಹೊರಗೆ ಹೋಗೋದು, ತಿರ್ಗಾಡೋದೆಲ್ಲ ಮಾಡಲ್ವಾ? ಇರೋದು ಒಂದೇ ಒಂದು ಬೈಕು,
ಆದ್ರೆ ನಾವು 4 ಜನ ಹೋದ್ರೆ ಪೊಲೀಸರು ಹಿಡಿಯಲ್ವಾ? ಅಲ್ಲ, ನಿಮ್ಮ ಅಣ್ಣಂದ್ 2-3 ಕಾರ್ಗಳಿದೆಯಲ್ಲ. ಈಗ ಗೊತ್ತಾಯ್ತು ನೀವ್ ಯಾವ ತರ ಥಿಂಕ್ ಮಾಡ್ತಿದ್ದೀರಾ ಅಂತ. ಅದ್ಕೆ ನಿಮ್ ಫ್ಯಾಮಿಲಿಗೆ ನಮ್ ಫ್ಯಾಮಿಲಿನ ಕಂಪೇರೇ ಮಾಡಬೇಡಿ. ನಮ್ದೊಂಥರ ಡಿಫ್ರೆಂಟ್ ಫ್ಯಾಮಿಲಿ. ಅಂದ್ರೆ ನಾನು ನೀವು ಮನೇಲಿದ್ದೀರಾ ಅಂತ ಅಷ್ಟೇ ಇರೋದು. ನನ್ಗೇನಾದ್ರು ರಜಾ ಇದ್ರೆ ಅಣ್ಣನ ಜೊತೆ ಹೋದ್ರೆ ಸಾಯಂಕಾಲ ಅವನ ಜೊತೆನೆ ವಾಪಸ್ ಮನೆಗೆ ಬರೋದು. ಈ ಮನೆಗೆ ಬರೋದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ ಹೇಳಿ? ಮೈ, ಮನೆಗ್ ಬರೋದಕ್ಕೆ ಕಾರಣ ಎಲ್ಲ ಬೇಕಾ? ಇದು ನಮ್ ಮನೆ ಅನ್ನೋದೇ ಸಾಕಲ್ವಾ? ಮನೆಗೆ ಗೋಡೆ ಇದ್ರೆ ಸಾಕ? ಅದಕ್ಕೆ ಒಂದ್ ಮನೇಲಿ ಅಮ್ಮನೋ ಅಕ್ಕನೋ ತಂಗಿನೋ ಇದ್ರೆ ಅದು ಮನೆ ಅನ್ಸುತ್ತೆ. ಇಲ್ಲ ಅರಮನೆ ಇದ್ರೂ ಅದು ಮನೆ ಅನ್ಸುತ್ತೆ ಅಷ್ಟೇ. ಮುತ್ತೋಣ್ಣ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಎಲ್ಲಿ ಹುಚ್ಚರು ತರ ಅಲಿತಾ ಇದ್ವು. ಈ ಮನೆಗೆ ಕಿಚನ್ ಇದೆ, 4 ಗೋಡೆ ಇದೆ, ಅದಕ್ಕೆ ಮನೆ ತರ ಕಾಣಿಸ್ತಾ ಇದೆ. ಮನೆ ಅಂದ್ರೆ ಒಂದು ಫೀಲ್ ಬರಬೇಕು ಅದಕ್ಕೆ. ಹಾಯ್ ಬಂದ, 1 ನಿಮಿಷ ಅದಕ್ಕೆ ಬಂದೆ ಇರಿ. ಎಲ್ಲಿ ಮೈ? ಅದಕ್ಕೆ ತಗೊಳ್ಳಿ, ನಿಮಗೆ 2 ನನಗೆ 2. ಇದನ್ನ ಯಾಕೆ ತರಕೋದೆ? ನಿಮಗೆ ಬೋರ್ ಆಗ್ತಿತ್ತು ಅಂದ್ರಲ್ಲ ಅದಕ್ಕೆ ತಂದೆ. ಬೋರ್ ಆದ್ರೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಯಾರು ಹೇಳಿದ್ ನಿಂಗೆ? ಜೀವನನೂ ಒಂಥರ ಐಸ್ ಕ್ರೀಮ್ ಇದ್ದಂಗೆ ಅಲ್ವಾ? ಅದಕ್ಕೆ ತಿಂದ್ರೆ ಖಾಲಿ ಆಗೋಗುತ್ತೆ, ಹಂಗೆ ಬಿಟ್ರೆ ಕರ್ಗೋಗುತ್ತೆ. ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು? ಯೂಸ್ ಮಾಡ್ಕೋಬೋದಲ್ವಾ? ನಂಗೆ 2 ಬೇಡ, 1 ಸಾಕು ತಗೋ. ಇರ್ಲಿ ತಿನ್ನಿ, ಅದಕ್ಕೆ ಚೆನ್ನಾಗಿದೆ. ಒಂದ್ ಕೆಲಸ ಮಾಡೋಣ, ನಾನು ಒಂದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಆಮೇಲೆ ತಿನ್ಕೋತೀನಿ. ಸರಿ. ಅಯ್ಯೋ ಫ್ರಿಡ್ಜ ಅದಕ್ಕೆ ಅದು ಅದಕ್ಕೆ ಫ್ರೆಶ್ ಆಗಿರ್ಲಿ ಅಂತ. ಅದಕ್ಕೆ ಅದು ಗೊತ್ತಾಯ್ತು. ಇದು ಬರೀ ಫ್ರಿಜ್ ತರ, ಅದೇ ಫ್ರಿಜ್ ಅಲ್ಲ. ಅದಕ್ಕೆ ಐಸ್ ಕ್ರೀಮ್ ಕರ್ಗೋಕ್ ಮುಂಚೆ ತಿನ್ಕೊಬಿಡ್ಬೇಕು, ಇಲ್ಲಾಂದ್ರೆ ಅದಕ್ಕೂ ಬೋರ್ ಬಂದು ವೇಸ್ಟ್ ಆಗ್ಬಿಡುತ್ತೆ. ತಿನ್ನಿ. ಚಿಯರ್ಸ್. ಚಿಯರ್ಸ್. ಅಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಏನಮ್ಮ ಒಬ್ಳೇ ಇದೆಯಾ ಮನೇಲಿ? ಎಲ್ಲೋದ್ರು ಈ ಮನೆ ಹಾಳು ಮಹಿಮರು? ಒಬ್ರು ಕಾಣಿಸ್ತಾ ಇಲ್ವಲ್ಲ? ಇಷ್ಟೊತ್ತವರೆಗೂ ಮೈ ಇದ್ದ, ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋದ. ವಾಟ್? ನಿಂದು ಒಬ್ಬಳನ್ನೇ ಬಿಟ್ಟು ಹೋಗಿದಾರ? ಬರ್ಲಿ, ಒಬ್ಬೊಬ್ರಿಗೂ ಇದೆ. ಅಮ್ಮ ಮುದ್ದು ಸೊಸೆ, ಒಂದು ತಮ್ಮಿಗೆ ನೀರ್ ಬೇಕಲ್ಲಮ್ಮ? ತರ್ತೀನಿ. ಅಯ್ಯಯ್ಯೋ, ಏನಮ್ಮ ಇದು? ತಂಬಿಗೆ ನೀರು ಕೇಳಿದ್ರೆ ಬಿಂದಿಗೆನೆ ತಂದ್ಬಿಟ್ಟಿದೀಯಾ? ಹೋಗ್ಲಿ ಬಿಡು, ಪದೇ ಪದೇ ತರೋದು ತಪ್ಪುತ್ತೆ. ಕೊಡು. ಬೊಂಬೆಯಾಟವಯ್ಯ ಇದು, ಬೊಂಬೆಯಾಟವಯ್ಯ. ಸೊಸೆ ಮುದ್ದು, ನಾನು ಬಟ್ಟೆ ಮುಚ್ಕೊಂಡು ಯಾಕೆ ಕೂಡ್ದೆ ಗೊತ್ತಾ? ಅದು ನಿನಗೆ ನಾನು ಕೊಡೋ ರೆಸ್ಪೆಕ್ಟ್. ಇದು ಬೊಂಬೆಯಾಟವಯ್ಯ. ಏನಮ್ಮ, ನಿನ್ಗೇನಾದ್ರು ಡಿಸ್ಟರ್ಬೆನ್ಸ್ ಆಯ್ತಾ? ಇಲ್ಲ ಇಲ್ಲ ಇಲ್ಲ. ಹೌದು, ನನ್ನ ಬಗ್ಗೆ ನಿನ್ನ ಗಂಡ ಏನಾದ್ರು ಹೇಳಿದಾನ? ಓ ಹಂಗ? ನಾನು ಹೇಳ್ತೀನಿ ಕೇಳು. ನಾನು ಅಣ್ಣ ಅವರ ದೊಡ್ಡ ಫ್ಯಾನು. ಅವರ ಪರೋಪಕಾರಿ ಪಿಕ್ಚರ್ ನೋಡಿ ದಾರಿ ಓಡಿಸೋದನ್ನ ಕತ್ಕೊಂಡೆ.
ಅವಾಗ್ಲೇ ನನ್ನ ಫ್ಯಾನ್ ಕ್ರೇಜ್ ಹೆಂಗಿರ್ಬೇಡ ಲೆಕ್ಕ ಹಾಕೋ. ಈಗಲೂ ಇದಾರೆ ಫ್ಯಾನ್ಸು. ಒಳ್ಳೇದನ್ನ ಕಳೀರೋ ಅಂತಂದ್ರೆ ಕಿತ್ತಾಡ್ಕೊಂಡು ಸಾಯ್ತಾರೆ. ನನ್ನ ಬಗ್ಗೆ ಹೇಳಿದ್ರೆ ಕೇಳೋದಿಕ್ಕೆ 2 ಕಿವಿ ಸಾಲಲ್ಲ. ನಾನು ಸಾಮಾನ್ಯದವನಲ್ಲ. ಈ ನಟರಾಜ ಈ ಗಂಧದ ಗುಡಿಗೆ ನಂದಾ ದೀಪ ಇದ್ದಂಗೆ. ಅಯ್ಯ ಹೊರಟೆ ಹೋಯ್ತಾ? ಮ್ಯಾಚ್ ಬಾಕ್ಸ್ ಇದೆಯಾ? ಬೆಂಕಿಪೊಟ್ನ ಇದೆಯಾ? ಇಂಗ್ಲಿಷ್ನಲ್ಲೇ ಹೇಳಮ್ಮ, ಪರವಾಗಿಲ್ಲ. ಐ ಆಮ್ ಎ ಲಾರಿ ಡ್ರೈವರ್, ಆಲ್ ಇಂಡಿಯಾ ಪರ್ಮಿಟ್. ಹಾ ಬಂತು ಬಂತು, ದೀಪ ಬಂತು. ಮಿನಿ ಮಿನಿ ಬೆಳಕು ಎಷ್ಟು ಚೆನ್ನಾಗಿದೆ. ಅಂದಾಗೆ ನಾನು ಎಲ್ಲಿ ಸಿದ್ದಮ್ಮ? ಲಾರಿ. ಹಾ ಕರೆಕ್ಟ್. ನನ್ನ ಲಾರಿ ಹೆಸರು ಏನ್ ಗೊತ್ತಾ? ಹೊರಗಡೆ ಬೋರ್ಡ್ ನೋಡಿದ್ದೆಲ್ಲ, ಹ್ಮ್. ನನ್ನ ಮನೆ ಹೆಸರೇ ನನ್ನ ಲಾರಿಗೂ ಇಟ್ಟಿದ್ದೀನಿ. ಅದಕ್ಕೂ ಒಂದು ಕತೆ ಇದೆಯಮ್ಮ, ಹೇಳ್ತೀನಿ ಕೇಳು. ಫಸ್ಟು ಮೈ ಗ್ರಾಂಡ್ ಫಾದರ್ ಗಂಧದ ಕಟ್ಟಿಗೆ ಯೂಸ್ ಮಾಡಿ ಕಟ್ಟಿರೋ ಮನೆ ಇದು. ನೆಕ್ಸ್ಟ್ ನಮ್ ಡ್ಯಾಡಿ ಬಂದ್ರು, ಅದ್ರ ನೆಕ್ಸ್ಟ್ ಅವ್ರ ಗ್ರೇಟ್ ಸನ್ ನಾನ್ ಬಂದೆ. ಇವಾಗ ಮೈ 4 ಸನ್ಸ್ ಇದ್ದಾರೆ. 4 ತಲೆಮಾರು ಕೂತುಂಡಿರೋ ಪ್ಯಾಲೇಸ್ ಅಮ್ಮ ಇದು. ಹೋಗ್ಲೆ ಅಣ್ಣವ್ರು ಕಿಡ್ನಾಪ್ ಆಗಿದ್ರಲ್ಲ, ಆಗ ನಾನು ವೀರಪ್ಪನ ಹಿಡಿಯಕ್ ಹೋಗಿದ್ದೆ. ಅದಾದ್ರೂ ಗೊತ್ತಾ ನಿಂಗೆ? ಅಯ್ಯೋ ನೂಚಿನಲ್ಲೆಲ್ಲ ಬಂದಿತ್ತಲ್ಲಮ್ಮ. ಮತ್ತಿನ್ನೂ ಇಲ್ಲೇ ಇದ್ದೀರಾ ನೀವು? ಹೋಗ್ಬೇಕು ಅಂತ ಅನ್ಕೊಂಡ್ರೆ ಈ ನನ್ನ ಮಗ ಮುತ್ತು ನನ್ನ ಬಿಟ್ರ ತಾನೆ. ಅಪ್ಪ, ವೀರಪ್ಪನಂತ ಪಾಪಿನ ಕೊಂದು ನಿನ್ ಕೈ ರಕ್ತ ಮಾಡ್ಕೋಬೇಡ, ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗ್ಬೇಡಪ್ಪ ಅಂತ ಕಾಲಿಡ್ಕೊಂಡ. ಕರಳು ಚುರುಕ್ ಅಂದ್ಬಿಡ್ತು.